ಯತ್ನಾಳ್ರು ಒಂದು ಮಾತು ಹೇಳಿದ್ರು, ನಾನು ಬಂದ್ರೆ ಒಂದು ವಿಪಕ್ಷ ನಾಯಕನಾಗಿ ಬರ್ತೀನಿ, ಇಲ್ಲಾಂದ್ರೆ ಸಿಎಂ ಹೌದು ಕ್ಯಾಂಡಿಡೇಟ್ ಆಗಿ ಬರ್ತೀನಿ. ಮತ್ತೇನಲ್ಲಿ ಈ ಕಾರಣದಿಂದ ಬಿಜೆಪಿ ಅವರು ನಮ್ಮ ರಾಜ್ಯದ ಮಾತ್ರ ತಡೆ ಹಿಡಿದು ಯತ್ನಾಳ್ರನ್ನ ಪಕ್ಷಕ್ಕೆ ತರಂತ ಕೆಲಸ ಮಾಡ್ತಿರ್ಬೋದಾ? ಅದೇನಿಲ್ರಿ, ಹೈಕಮಾಂಡು ಯಾಕೇನೋ ಕರ್ನಾಟಕ ಒಂದು ನಿರ್ಣಯ ತಪ್ಪು ತೊಗೊಂಡದ್ದು ನನಗೆ ಅನ್ನಿಸ್ತದೆ. ಅವನು ಅಧ್ಯಕ್ಷ ಮಾಡಬಾರ್ದಾಗಿತ್ತು, ಅದಕ್ಕೆ ಅರ್ಹತೆ ಇರಲಿಲ್ಲ. ನಮ್ಮ ತಂದೆ ಪೂಜ್ಯ ತಂದೆಯವರು ಭಾಳ ದುಡ್ದಾರ, ಸೈಕಲ್ ಮತ್ತು ಸೈಕಲ್ ಎಲ್ಲರೂ ಸೈಕಲ್ ಹೊಡೆದಾರ. ವಾಜಪೇಯಿಯವರು ಸೈಕಲ್ ಹೊಡೆದಾರ, ಅದ್ವಾನಿಯವರು, ನಾವೆಲ್ಲ ಅದ್ವಾನಿಯವ್ರ ಜೊತೆಗೆ ಒಂದು ಕಾರ್ಯಕ್ರಮ ಹೋಗಿದ್ದೆ. ಅವ್ರು ಹೇಳಿದ್ರು ಎತ್ತಿನ ಗಾಡಿ ಹೋಗ್ಯಾರ ಹಳ್ಳಿಗೆ, ರಾಜಸ್ಥಾನದಲ್ಲಿ ಪ್ರಚಾರಕರಿದ್ರು RSS. ಅದಕ್ಕೆ ತಂದೆ ಮಾಡ್ಯಾನ ಅಂಥೇಳಿ ತಂದಿದ್ದೆಲ್ಲ ಪೋಸ್ಟ್ ಕೊಡ್ಲಿಕ್ಕೆ ಈ ರಾಜ ಮಹಾರಾಜರ ಕಾಲಲ್ಲದು. ಇದು ಪ್ರಜಾತಂತ್ರ. ನೀವು ನಿಮ್ಮ ಮಗನ್ನ ತಯಾರು ಮಾಡ್ಬೇಕಂದ್ರೆ ಅಷ್ಟು ಅರ್ಹತೆ ಯೋಗ್ಯತೆ ಇರಬೇಕು. ಆ ಅರ್ಹತೆ ಯೋಗ್ಯತೆ ಇಲ್ಲಾರ್ದಾಗ ಸುಮ್ಮನೆ ನನ್ನ ಹಿಂದೆ ಲಿಂಗಾಯತರು ಅದಾರೆ, ನಾ ಹೋಗ್ಬಿಟ್ರೆ BJP ಮುಗಿತದ ಅಂತ ಬ್ಲ್ಯಾಕ್ ಮೇಲ್ ಮಾಡ್ಕೊತ ಎಷ್ಟು ದಿವಸ ಹೋಗೋರು. ಈಗ ಅದು ಕಾಲ ಹೋಗೈತಿ. ಈಗ BJPಗೆ BJPಗೆ ಬೇಕಾಗಿದ್ದು ಹಿಂದುತ್ವ ಬೇಕಾಗಿದೆ. BJPಗೆ ಬೇಕಾದದ್ದು ನಾನ್ ಅಡ್ಜಸ್ಟ್ಮೆಂಟ್ ಲೀಡರ್ ಬೇಕಾಗಿತ್ತು. ಇವರು DK ಶಿವಕುಮಾರ್ ವಿರುದ್ಧ ಮಾತಾಡೋ ಧೈರ್ಯ ಇಲ್ಲ, ಸಿದ್ದರಾಮಯ್ಯ ವಿರುದ್ಧ ಮಾತಾಡೋ ಧೈರ್ಯ ಇಲ್ಲ. ಇವ್ರು ಏನೇ ಮಾತಾಡೋಕೆ ಹೋದ್ರೆ ನಿನ್ನ ಬಾಯಲ್ಲಿ ತೆಗಿಲ್ಲ ಅಂತ ಕೇಳ್ತಾನೆ DK ಶಿವಕುಮಾರ್ ಓಪನ್ ಸದನದಾಗ. ಹಿಂಗಾಗಿ ಮಾತಾಡೋದಿಲ್ಲ ಅಂದಮ್ಯಾಗ ಯಾಕೆ ಉಳಿದಿರತ್ತೆ. ಈಗ ನನಗೂ ಮಾತಾಡೋಕೆ ಬಂದ DK ಶಿವಕುಮಾರ್, ನಿನ್ನಂಥವ್ರಿಗೆ ಯಾವ ಅನ್ಸೋದಿಲ್ಲ ಮಗನೇ, ನಾನು ಉತ್ತರ ಕರ್ನಾಟಕದಿಂದ ಕೇಳಿ. ಇಲ್ಲಾಂದರೆ ಇವ್ರು ಹಿಂಗೆ ಧಮಕಿ ಕೊಡ್ತಾರೆ ನಮಗೆಲ್ಲ. ನನಗೂ ಧಮಕಿ ಕೊಟ್ಟರು. ನನಗೆ ಕೋರ್ಟ್ನಾಗ, ನಾನು ಒಂದು ಕೋರ್ಟಿಗೆ ಜನಪ್ರತಿನಿಧಿ ಕೋರ್ಟಿಗೆ ಹೋಗಿದ್ದೆ. ಕೆಲವೊಂದು ಗುಂಡಾಗಳನ್ನ ಕಳಿಸಿದ್ರು ನನಗೆ ಅಟ್ಯಾಕ್ ಮಾಡ್ಲಿಕ್ಕೆ. ಅದು ಪೊಲೀಸರಿಗೆ ಮಾಹಿತಿ ಸಿಕ್ತು. ಪೊಲೀಸರು ಏನು ಮಾಡಿದ್ರು, ಕೋರ್ಟ್ ಓಪನ್ ಕೋರ್ಟ್ನಾಗ ಜಡ್ಜ್ ಮುಂದೆ ನಿಂತಾಗೇ ಬಂದು ಒಬ್ಬ ಪೊಲೀಸ್ ಅಧಿಕಾರಿ ನನ್ನ ಪಕ್ಕ ನಿಂತು. ಯಾಕೆ ನಿಂತ ನನಗೆ ಗೊತ್ತಾಗಲಿಲ್ಲ. ನಾನು ಅರೆಸ್ಟ್ ಮಾಡ್ತಾರೋ ಏನೋ ಅಂತ ನಾನು ವಿಚಾರ ಮಾಡ್ತಿದ್ದೆ. ಆದ್ರೆ ಹೊರಗೆ ಬಂದ ಮ್ಯಾಗ ಅವರು ಪೊಲೀಸ್ ಅಧಿಕಾರಿಗಳು ಹೇಳಿದ್ರು, ನಿಮಗೆ ಅಟ್ಯಾಕ್ ಮಾಡ್ಬೇಕಂತೇಳಿ ಕೋರ್ಟಿನ ಆವರಣದಲ್ಲಿ ಬಂದಾರೆ, ಅದಕ್ಕೆ ನಿಮ್ಮನ್ನು ನಾವು ಸೆಕ್ಯೂರಿಟಿ ಒಳಗೆ ಇದನ್ನು ಟ್ರಾಫಿಕ್ ಮಾಡಿ ನಾನು ಶಾಸಕರ ಭವನಕ್ಕೆ ಹೋಯ್ದು. ಒಂದು ಕಂಟಿನ್ಯೂ ಆಗಿ ಪೊಲೀಸರು ಒಂದು ನನ್ನ ರೂಮ್ ಮುಂದೆ ಒಬ್ಬ ಪೊಲೀಸರು ನಿಂತರು. ಯಾರು ಅನ್ನೋದು ಹೇಳಬೇಕಾಗಿಲ್ಲ, ಯಾರು ಮಾಡಿದ್ರು. ಪೊಲೀಸ್ ಕಮಿಷನರ್ಗೆ ಇವತ್ತು ಅಲೋಕ್ ಕುಮಾರ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಇದ್ದರು. ಅವ್ರಿಗೊಂದು ಪತ್ರ ಬರೆದೆ ಹಿಂಗೆ. ಅವರೆಲ್ಲ ಅವಾಗ ಗೃಹ ಮಂತ್ರಿ MB ಪಾಟೀಲ್ ಇದ್ದರು. ಅವಾಗ ಸೆಕ್ಯೂರಿಟಿ ಕೊಟ್ಟರು. ಇಲ್ಲಕ್ಕಂದರೆ ಅವತ್ತು ಕೋರ್ಟ್ನಾಗೇ ನನಗೆ ಒಂದು ರೀತಿ ಭಯ ಹೋಗಿಸೋದು. ಬೆಂಗಳೂರಿಗೆ ಬಂದರೆ ಉತ್ತರ ಕರ್ನಾಟಕದವ್ರು ನೋಡ್ತೀವಿ ಅಂತೇನು ಹೇಳಿದ್ದಲ್ಲ, ನೀ ಬಾ ಬೆಂಗಳೂರಿಗೆ ನನಗೆ 2-3 ಮಂದಿ ಸವಾಲು ಹಾಕಿದ್ರು. ನಾ ಹೇಳಿದ್ದೆ ಅವರಿಗೆ, ನಿಮ್ಮ ಮನೆಗೇನೆ ಬರ್ತೀನಿ, ಮತ್ತೆ ಎಲ್ಲಿ ಹೋಗೋದಿಲ್ಲ, ನೀವು ಏನು ಮಾಡ್ತೀವಿ ನೋಡೋಣ.